Praise the Lord. Greetings to you all in the name of our Lord and Savior Jesus Christ. Today's Bible verse, Deuteronomy chapter 1 verse 31. You saw how he brought you safely all the way to his place, just as a father would carry his son. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 31ನೇ ವಚನ. ನಿಮ್ಮ ಪ್ರಯಾಣದಲ್ಲೆಲ್ಲ ಮಗನನ್ನು ತಂದೆ ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಹೊತ್ತನಲ್ಲವೇ ಎಂಬುದಾಗಿ. ಹೌದು, ಈ ಹೊತ್ತಿನ ದಿವಸದಲ್ಲಿ ನಮ್ಮ ತಂದೆಯಾದ ದೇವರು ಮೋಶೆಯ ಮೂಲಕವಾಗಿ ನಮಗೆ ಈ ವಾಕ್ಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅಂದು ಇಸ್ರಾಯೇಲಿಗೆ ತಿಳಿಸಿದ ಈ ವಾಕ್ಯವನ್ನು ಇವತ್ತು ನಮ್ಮೆಲ್ಲರಿಗೂ ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಒಬ್ಬ ಮಗನನ್ನು ಯಾವ ರೀತಿಯಲ್ಲಿ ತಂದೆ ಹೊತ್ತುಕೊಂಡು ಹೋಗುತ್ತಾನೋ, ಪ್ರಯಾಣದಲ್ಲಿ ಹೇಗೆ ಸಹಾಯ ಮಾಡುತ್ತಾನೋ, ಹೇಗೆ ಹಸ್ತ ಹಿಡಿದು ನಡೆಸುತ್ತಾನೋ, ಹಾಗೆಯೇ ನಾನು ನಿಮ್ಮನ್ನು ಹೊತ್ತೆನಲ್ಲವೇ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹೌದು ನನ್ನ ಪ್ರಿಯ ದೇವಚಂದ್ರೆ, ದೇವರು ಪ್ರತಿ ದಿನವೂ ಪ್ರತಿ ಕ್ಷಣವೂ ಯಾವಾಗಲೂ ನಮ್ಮ ಜೊತೆಗೇ ಇದ್ದು ತಂದೆಯೋಪಾದಿಯಲ್ಲಿ ನಮ್ಮನ್ನು ಆಧರಿಸುವಾತನು, ನಮ್ಮನ್ನು ಕೈ ಹಿಡಿದು ನಡೆಸುವಾತನು ಆತನಾಗಿದ್ದಾನೆ. ಪ್ರಿಯರೇ, ಇದೇ ಧರ್ಮೋಪದೇಶ ಕಾಂಡ 32:11ನೇ ವಾಕ್ಯದಲ್ಲಿ ಈ ರೀತಿ ಹೇಳ್ತದೆ, ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲರನ್ನು ಆತುಕೊಂಡನೆಂಬುದಾಗಿ. ಹೌದು, ಇಲ್ಲಿ ಹದ್ದಿನ ಬಗ್ಗೆ ದೇವರು ತಿಳಿಸಿಕೊಡ್ತಾ ಇದ್ದಾರೆ. ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸುತ್ತದಂತೆ. ಅಂದರೆ ಮೊದಲು ತಾನು ಗೂಡು ತಯಾರಿಸುವಾಗ ಮುಳ್ಳುಗಳನ್ನು, ದೊಡ್ಡದಾದ ಕಡ್ಡಿಗಳನ್ನು ಬಳಸಿ ಮನೆಯನ್ನು ಕಟ್ಟುತ್ತದೆ. ಅದರ ಮೇಲ್ಗಡೆ ಮೆತ್ತನೆಯ ವಸ್ತು, ಬಟ್ಟೆಯನ್ನು, ಹತ್ತಿಯನ್ನು ಈ ರೀತಿ ಬಳಸಿ ಅದು ತನ್ನ ಗೂಡನ್ನು ಕಟ್ಟುವಂಥದ್ದಾಗಿದೆ. ಮರಿ ದೊಡ್ಡದಾಗುತ್ತಾ ಹೋಗುವಂಥ ಸಂದರ್ಭದಲ್ಲಿ ಅದು ಆ ಮೆತ್ತನೆಯ ವಸ್ತುವನ್ನು ತೆಗೆದು ಬಿಡುತ್ತದೆ. ಮುಳ್ಳು ಚುಚ್ಚಿದಾಗ ಆ ಮರಿ ಅಲ್ಲಿಂದ ಹಾರಲಿಕ್ಕೆ ಪ್ರಯತ್ನಿಸಬೇಕು, ಅಲ್ಲಿಂದ ಹೊರಬರಬೇಕು, ಅದು ಈ ಲೋಕದಲ್ಲಿ ಬದುಕುವುದನ್ನು ಕಲಿತುಕೊಳ್ಳಬೇಕು ಎನ್ನುವ ಆಶೆಯಿಂದ ಹದ್ದು ಆ ರೀತಿ ಮಾಡುವಂಥದ್ದಾಗಿದೆ. ಇಲ್ಲಿ ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಹೊರಡಿಸುವುದು ಅಷ್ಟೇ ಅಲ್ಲ, ಅವುಗಳ ಬಳಿಯಲ್ಲಿಯೇ ಹಾರಾಡುತ್ತಾ ಇರುತ್ತದೆ, ಅವುಗಳನ್ನು ವೀಕ್ಷಿಸ್ತಾ ಇರ್ತದೆ, ಅವುಗಳನ್ನು ಗಮನಿಸುತ್ತಾ ಇರುತ್ತದೆ. ಪ್ರಿಯರೇ, ಹೌದು, ನಮ್ಮ ತಂದೆಯಾದ ದೇವರು ಕೂಡ ಯಾವಾಗಲೂ ನಮ್ಮ ಜೊತೆಗೆ ಇರುತ್ತಾರೆ. ಈ ಲೋಕದಲ್ಲಿ ನಮಗೆ ಕಷ್ಟ ಸಂಕಟಗಳು ಬರಬಹುದು, ಆದರೆ ನಮ್ಮ ತಂದೆ ಯಾವಾಗಲೂ ನಮ್ಮ ಹತ್ತಿರದಲ್ಲಿಯೇ ಇದ್ದು ನಮ್ಮನ್ನು ಕಾಪಾಡುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಹದ್ದಿನ ಹಾಗೆ ಯಾವಾಗಲೂ ದೇವರು ನಮ್ಮನ್ನು ಕಾಪಾಡುತ್ತಾರೆ. ಹದ್ದು ತನ್ನ ಮರಿಗಳನ್ನು ಕಾಪಾಡುವ ಹಾಗೆ ದೇವರು ತನ್ನ ಮಕ್ಕಳನ್ನು ಕಾಪಾಡುತ್ತಾರೆ. ಪ್ರಿಯರೇ, ವಿಮೋಚನ ಕಾಂಡ 19ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ಹದ್ದು ತನ್ನ ಮರಿಗಳನ್ನು ರೆಕ್ಕೆ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದೆನೋ ಎಂಬುದಾಗಿ ಇಲ್ಲಿ ದೇವರು ತಿಳಿಸಿಕೊಡ್ತಾ ಇದ್ದಾರೆ. ಹದ್ದು ತನ್ನ ರೆಕ್ಕೆಗಳ ಮೇಲೆ ಮರಿಗಳನ್ನು ಕೂರಿಸಿಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುತ್ತದೆ. ಪ್ರಿಯರೇ, ಹೌದು, ಹಾರಾಡುವುದನ್ನು ಕಲಿಸಲಿಕ್ಕೆ ಪ್ರಯತ್ನಿಸುತ್ತದೆ. ಇದೇ ರೀತಿಯಲ್ಲಿ ದೇವರು ಹೇಳ್ತಾ ಇದ್ದಾರೆ, ಹದ್ದು ತನ್ನ ರೆಕ್ಕೆಗಳ ಮೇಲೆ ಕುಳಿಸಿಕೊಂಡು ತನ್ನ ಮರಿಗಳನ್ನು ತೆಗೆದುಕೊಂಡು ಹೋಗುವ ಹಾಗೆ ನಾನು ಕೂಡ ನಿಮ್ಮನ್ನು ನನ್ನ ರೆಕ್ಕೆಗಳ ಮೇಲೆ ಕೂಡಿಸಿಕೊಂಡು ಹೋಗುತ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸ್ತಾ ಇದೆ. ಹೌದು, ನಮ್ಮ ದೇವರು ತಂದೆಯೋಪಾದಿಯಲ್ಲಿ ಯಾವಾಗಲೂ ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸುತ್ತಾರೆ. ತನ್ನ ಕಣ್ಣುಗುಡ್ಡಿನಂತೆ ನಮ್ಮನ್ನು ಕಾಪಾಡುತ್ತಾರೆ. ಆದುದರಿಂದ ಇಂದಿನಿಂದ ನಾವು ಭಯಪಡುವುದು ಬೇಡ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿಯಪ್ಪ. ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇವೆ ಸ್ವಾಮಿ. ಹದ್ದು ತನ್ನ ಮರಿಗಳನ್ನು ಕಾಪಾಡುವ ರೀತಿಯಲ್ಲಿ ನಾನು ನಿಮ್ಮನ್ನು ಕಾಪಾಡುತ್ತೇನೆ ಎಂಬುದಾಗಿ ಹೇಳಿದ್ಯಪ್ಪ, ಅದಕ್ಕಾಗಿ ಸ್ತೋತ್ರ. ಒಬ್ಬ ತಂದೆ ತನ್ನ ಮಗನನ್ನು ಹೊತ್ತುಕೊಂಡು ಹೋಗುವ ಹಾಗೆ ನಾನು ನಿಮ್ಮ ಪ್ರಯಾಣದಲ್ಲೆಲ್ಲ ನಿಮ್ಮನ್ನು ಹೊತ್ತುಕೊಂಡೇನಲ್ಲ ಎನ್ನುವಂಥ ವಾಕ್ಯವನ್ನು ಇವತ್ತು ನಮಗೆ ಜ್ಞಾಪಕ ಪಡಿಸಿದ್ದೀರಿ ತಂದೆಯ ಸ್ತೋತ್ರಪ್ಪ. ಹೌದು ಕರ್ತನೆ, ಹಗಲಿರಲು ನೀವು ನಮ್ಮ ಜೊತೆಗಿದ್ದು ನಡೆಸುತ್ತೀರಿ ತಂದೆ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಈ ಲೋಕದ ತಂದೆ ತಾಯಿಗಳು ತಮ್ಮ ಮಕ್ಕಳಿಗಾಗಿ ಚಿಂತಿಸ್ತಾ ಇರಬಹುದು ಕರ್ತನೆ, ಆದರೆ ನೀನು ಅವರ ಮಕ್ಕಳನ್ನು ಹೊತ್ತುಕೊಂಡು ಹೋಗುವಂಥ ದೇವರಾಗಿದ್ದಿ. ಇದನ್ನು ನಾವು ಗ್ರಹಿಸಿಕೊಳ್ಳಲಿಕ್ಕೆ ಕೃಪೆ ಮಾಡು ಸ್ವಾಮಿ. ಯಾರೆಲ್ಲ ತಮ್ಮ ಮಕ್ಕಳ ಭವಿಷ್ಯತನ ಕುರಿತು ಯೋಚಿಸ್ತಾ ಇದ್ದಾರೋ ಅಂಥ ಒಂದು ತಂದೆ ತಾಯಿಗಳಿಗೆ ನೀನು ಸಹಾಯ ಮಾಡಪ್ಪ. ನಿನ್ನ ಜೊತೆಗಾರನಾಗಿರು ಕರ್ತನೆ. ನೀನು ಶಾಂತಿ ಸಮಾಧಾನವನ್ನು ಕೊಡು ಕರ್ತನೆ. ನಿನ್ನ ವಾಗ್ದಾನದ ವಾಕ್ಯಗಳ ಮೂಲಕವಾಗಿ ನೀನು ಅವರೊಟ್ಟಿಗೆ ಮಾತನಾಡು ಕರ್ತನೆ. ನಿಮ್ಮ ವಾಕ್ಯವನ್ನು ದೂತರನೋ ಎಂಬಂತೆ ಕಳಿಸಿಕೊಟ್ಟು ನೀನು ಮಾತನಾಡುವ ಕರ್ತನೆ. ಆದರಣೆಯನ್ನು ಕೊಡು, ಸಂತೈಸು, ಸಮಾಧಾನವನ್ನು
ದಯಪಾಲಿಸು. ಮಕ್ಕಳ ಭವಿಷ್ಯತ್ತನ್ನು ರೂಪಿಸು ಕರ್ತನೆ. ಮಕ್ಕಳ ಉದ್ಯೋಗಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಇರ್ಬೋದು, ಮಕ್ಕಳ ಮದುವೆಗಾಗಿ ಪ್ರಾರ್ಥನೆ ಮಾಡುತ್ತಾ ಇರ್ಬೋದು, ನೀನು ಆಶೀರ್ವದಿಸು ಕರ್ತನೆ. ಆ ಎಲ್ಲ ಯವನಸ್ಥ ಮಕ್ಕಳನ್ನು ವಿಶೇಷವಾಗಿ ನಿನ್ನ ಹಸ್ತಕ್ಕೊಪ್ಪಿಸ್ತೇನಪ್ಪ. ನೀನು ಆಶೀರ್ವದಿಸು ಕರ್ತನೆ. ಮನುಷ್ಯನು ಒಂಟಿಗನಾಗಿರುವುದು ನಿನ್ನ ದೃಷ್ಟಿಯಲ್ಲಿ ಸರಿ ಕಾಣಲಿಲ್ಲ ದೇವರೇ, ಆದ್ದರಿಂದ ಅವನಿಗೆ ಸರಿ ಬೀಳುವ ಸಹ ಕಾಣಿಯನ್ನು ನೀನು ಉಂಟು ಮಾಡಿದ್ದೆ ದೇವರೇ. ಅದಕ್ಕಾಗಿ ಸ್ತುತಿ ಸ್ತೋತ್ರ ಕರ್ತನೆ. ಅದೇ ರೀತಿಯಲ್ಲಿ ಎಲ್ಲ ಯವನಸ್ಥ ಮಕ್ಕಳನ್ನು ಆಶೀರ್ವದಿಸು ಕರ್ತನೆ. ಕೀರ್ತನೆ 68:6 ಹೇಳುವ ಪ್ರಕಾರ ಒಬ್ಬಂಟಿಗರನ್ನು ಸಂಸಾರಿಕರನ್ನಾಗುವಂತೆ ಮಾಡ್ತೇನೆ ಎಂಬುದಾಗಿ ಹೇಳಿದ್ದೆ ಸ್ವಾಮಿ. ಎಲ್ಲ ಯವನಸ್ಥ ಮಕ್ಕಳನ್ನು ಆಶೀರ್ವದಿಸು ಕರ್ತನೆ. ಇವರಿಗಾಗಿ ಅವರ ಲೈಫ್ ಪಾರ್ಟ್ನರ್ ನೀನು ಎಲ್ಲಿಟ್ಟಿದ್ದೇವಾ ನೀನು ತೋರಿಸಿಕೊಡು ಸ್ವಾಮಿ. ಅವರ ಮಕ್ಕಳ ಮದುವೆಗಳನ್ನು ಮಾಡಿಸು ಸ್ವಾಮಿ. ಇನ್ನು ಅನೇಕ ದಂಪತಿಗಳು ಮಕ್ಕಳಿಲ್ಲದೆ ಚಿಂತಿತರಾಗಿದ್ದಾರೆ, ದುಃಖದಲ್ಲಿದ್ದಾರೆ, ಅವಮಾನಕ್ಕೆ ಒಳಗಾಗ್ತಾ ಇದ್ದಾರೆ ಕರ್ತನೆ. ಈ ದಂಪತಿಗಳಿಗಾಗಿ ವಿಶೇಷವಾಗಿ ನಿನ್ನ ಪಾದದಲ್ಲಿ ಒಂದು ಪ್ರಾರ್ಥನೆ ಮಾಡುತ್ತೇವಪ್ಪ. ಇವರನ್ನು ಆಶೀರ್ವದಿಸು ಕರ್ತನೆ. ಇವರಲ್ಲಿರುವ ನ್ಯೂನತೆಗಳನ್ನು ಪರಿಹರಿಸು. ಇವರಿಗೆ ಸರಿಯಾದ ಆರೋಗ್ಯವನ್ನು ಕೊಟ್ಟು ದಯಪಾಲಿಸು ಕರ್ತನೆ. ಅಪ್ಪ, ಗರ್ಭಫಲವಾಗಿರ್ತಕ್ಕಂಥ ನಿನ್ನ ಬಹುಮಾನವನ್ನು ಕೊಡು. ಪುತ್ರ ಸಂತಾನವಾಗಿರ್ತಕ್ಕಂಥ ಆ ನಿನ್ನ ಸ್ವಾಸ್ಥ್ಯವನ್ನು ಇವರಿಗೆ ಕೊಡು. ತಂದೆ ತಾಯಿಗಳಾಗುವಂಥ ಭಾಗ್ಯವನ್ನು ಇವರಿಗೆ ಕೊಟ್ಟು ದಯಪಾಲಿಸಬೇಕಾಗಿ ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.